ನೋಡಿ ಡಾಲ್ಫಿನ್ ನೋಡಿದ್ರಾ ಅದೇನೆ ನೋಡಿ ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಡಿನ್ನರ್ ಕ್ರೂಸ್ ಇದೆಯಲ್ಲ, ಬಟ್ ಸ್ವಲ್ಪ ಓವರ್ ಕ್ರೌಡೆಡ್. ನನ್ನ ಪ್ರಕಾರ ಇದು ಓವರ್ ಕ್ರೌಡ್ ಆಯಿತು. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಬೈ ರೋಡ್ ಗೋವಾ ಹೋಗ್ತೀರಾ ಅಂತಂದರೆ ಇದ್ರದ್ದು ನಿಮಗೆ ಆಲ್ಮೋಸ್ಟ್ 10 hour ಜರ್ನಿ ಆಗುತ್ತೆ. ವಯ ಧಾರವಾಡ ಹೋಗಬೇಕು. ಅಲ್ಲೊಂದು ಘಾಟ್ ಕೂಡ ಸಿಗುತ್ತೆ ವೀಕ್ಷಕರೇ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆನ್ ದ ವೇ ಹೋಟೆಲ್ಸ್ಗಳಿರ್ಬೋದು, ಡಾಬಾಗಳು ತುಂಬಾ ಚೆನ್ನಾಗಿದೆ. ಬೈ ರೋಡ್ ಹೋಗ್ತಾ ಇದ್ದರೆ ಸ್ವಲ್ಪ ದೊಡ್ಡ ಗಾಡಿ ತೊಗೊಂಡೋಗಿ, ಲೈಕ್ ಇನೋವಾ ಆ ಥರ ಗಾಡಿಗಳಿದ್ದರೆ ನಿಮಗೆ ಬಾಡಿ ಪೇನ್ ಎಲ್ಲ ಏನೂ ಇರಲ್ಲ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 10 hour ಆದಮೇಲೆ ನಾವು ನೋಡಿದ್ದು ಗೋವಾ. ಸಂಜೆ ಟೈಮಲ್ಲಿ ಮುಟ್ಟಿದ್ವಿ ಗೋವಾದಲ್ಲಿ. ಇಲ್ಲಿ ಚೆಕಿಂಗ್ ಕೂಡ ಇರುತ್ತೆ. ಸೊ ವಿಜುವಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇದ್ದೀರಾ, ತುಂಬ ಯಾಚ್ಗಳಿರ್ಬೋದು, ತುಂಬ ಇದೆ. ಆಸ್ತಾ ಎಸ್ಕೇಪ್ ಅಂತ ಒಂದು ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ವಿ. ಇದು ಒಂದು ರೂಮ್ ಟೂರ್ ಕೂಡ ಕೊಟ್ಬಿಡ್ತೀನಿ. ಚೆನ್ನಾಗಿದೆ. ಹೊರಗಡೆ ವ್ಯೂ ನೋಡಿ. ಇಲ್ಲಿ ಒಂದು ಸ್ಮಾಲ್ ಸ್ವಿಮ್ಮಿಂಗ್ ಪೂಲು, ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಬಟ್ಟೆ ಎಲ್ಲ ಒಣಗಾಕೋದಕ್ಕೆ ಮಾಡೋದಕ್ಕೆ ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಚಿಕ್ಕದಂಥ ಒಂದು ಕಿಚನ್ ಕೌಂಟ್ರ್ ಕೂಡ ಕೊಟ್ಟಿದ್ದಾರೆ. ಸೊ ಒಳಗಡೆ ದೊಡ್ಡದಂಥ ಒಂದೇ ಒಂದು ರೂಮು, ಬಟ್ ಸಫಿಷಿಯೆಂಟು. ಎಕ್ಸ್ಟ್ರಾ ಬೆಡ್ಡೆಲ್ಲ ಹಾಕೊಟ್ಬಿಟ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆಸ್ತಾ ಎಸ್ಕೇಪ್ ಅಂತ ತುಂಬ ಚೆನ್ನಾಗಿದೆ, ರೆಕಮೆಂಡೆಡ್ಡು, ಹೋಗ್ಬೋದು. ಓಕೆ, ಬುಕ್ ಮಾಡ್ಕೋಬೋದು. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಸ್ವಿಮ್ಮಿಂಗ್ ಪೂಲ್ ನಿಮಗೆ ಫುಲ್ ಡೇ ಇರುತ್ತೆ. ಮಕ್ಕಳೆಲ್ಲ ಆಟಾಡೋದಕ್ಕೆ ಮಾಡೋದಕ್ಕೆ, ಮಕ್ಕಳೇನು ದೊಡ್ಡವರು ಆಟಾಡೋದಕ್ಕೆ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ದಿಸ್ಕೊಂದು ಥಮ್ಸ್ ಅಪ್ ಕೊಡ್ಬೋದು. ಜೊತೆಲಿ ಇಲ್ಲೇ ನಿಮಗೆ ಒಂದು ಈಟ್ರಿ ಕೂಡ ಇದೆ, ಕೆಫೆ ಇದೆ. ಸೊ ಮರುದಿನ ಅವತ್ತು ರೆಸ್ಟ್ ಮಾಡಿಬಿಟ್ಟು ಮರುದಿನ ನಾವು ಹೊರಟ್ವಿ. ಇಲ್ಲಿ ಕಿರಣ್ ಅನ್ನೋರು ಒಬ್ಬರು ಡ್ರೈವರ್ ಇದ್ದಾರೆ. ಇವರು ಕರ್ನಾಟಕದವರು, ಕನ್ನಡದ ಡ್ರೈವರ್. ಇವರು ಪರಿಚಯ ಮಾಡ್ಕೊಡ್ತೀನಿ ನೋಡಿ, ಇವರೇನೆ. ಸೊ ಇವ್ರ ಜೊತೆ ಸುತ್ತಾಡಿದ್ದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಇದು ಅವ್ರದ್ದೇನೆ. ನೀವೇನಾದರೂ ಗೋವಾ ಓಡಾಡಬೇಕು ಅಂತಂದರೆ ಪ್ರತಿಯೊಂದು ವ್ಯವಸ್ಥೆಯನ್ನು ಅವರೇ ಮಾಡಿಕೊಡ್ತಾರೆ. ಅವರಿಂದ ನೀವು ಹೆಲ್ಪ್ ತೊಗೋಬೋದು. ಕನ್ನಡ ಕೂಡ ಮಾತಾಡ್ತಾರೆ. ಯಾವುದೇ ರೀತಿಯ ಮೋಸ ಆಗಲ್ಲ, ಫ್ರಾಡ್ ಆಗಲ್ಲ. ಇಲ್ಲಿ ನಿಮಗೆ ಕ್ಯಾಬ್ ಅವರು ಫ್ರಾಡ್ ಎಲ್ಲ ಮಾಡೋದು ಜಾಸ್ತಿ ಇರುತ್ತೆ. ಬಟ್ ಇವ್ರು ಕಿರಣ್ ಅವ್ರನ್ನ ಭೇಟಿ ಮಾಡಿ. ಫಸ್ಟ್ ಬಂದಿದ್ದು ಕೋಕೋ ಬೀಚಲ್ಲಿ 400 rupees ಪರ್ ಹೆಡ್ ಕೊಟ್ಟರೆ ಒಂದು ಬೋಟ್ ರೈಡ್ ಇರುತ್ತೆ. ಇಲ್ಲಿ ನೀವು ಡಾಲ್ಫಿನ್ ನೋಡ್ಬೋದು, ಸೆಂಟ್ರಲ್ ಜೈಲ್ ನೋಡ್ಬೋದು, ಮಿಲೇನಿಯರ್ ಪ್ಯಾಲೇಸ್ ನೋಡ್ಬೋದು, ಇನ್ನೊಂದು ಪೋರ್ಟ್ ಬರುತ್ತೆ, ಆ ಪೋರ್ಟು ಎಲ್ಲ ನೋಡ್ಬೋದು. ಇಲ್ಲಿ ಚಿಕ್ಕದಾಗಿ ನಿಮಗೆ ಶಾಪಿಂಗ್ ಕೂಡ ಇದೆ ಕಂಪ್ಲೀಟಾಗಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದು ಬಟ್ಟೆ, ಆಮೇಲೆ ಚಿಕ್ಕ ಐಡಲ್ಗಳೆಲ್ಲ ಇದು ವುಡ್ದು ಆ್ಯಕ್ಚುಲಿ. ಓಕೆ, ಹ್ಯಾಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ. ನೀವು ಗೋವಾದಲ್ಲಿ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಸಮರಲ್ಲಿ ಬಂದಿದ್ದರೆ ಹ್ಯಾಟ್ ತೊಗೊಳೋದನ್ನು ಮರಿಬೇಡಿ. ಹ್ಯಾಟ್ ಬೇಕೇ ಬೇಕಾಗುತ್ತೆ. ಪೋರ್ಟ್ ಹತ್ರ ಹೋದಾಗ ಹ್ಯಾಟ್ ಬೇಕು. ಎಲ್ಲ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಹ್ಯಾಟು ಮತ್ತು ಸನ್ಗ್ಲಾಸು ಮತ್ತು ಸ್ಮೂತ್ ಆಗಿರೋಂಥ ಕಾಟನ್ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡೋದು ತುಂಬ ಒಳ್ಳೆಯದು ವೀಕ್ಷಕರೇ. ಶೂಸ್ ಬೇಡ, ಎಲ್ಲ ಕಡೆ ಚಪ್ಪಲಿ ಹಾಕ್ಕೊಂಡು ಓಡಾಡಿ. ಯಾಕಂತಂದರೆ ನೋಡಿ, ಎಲ್ಲ ಕಡೆ ಬೋಟ್ ರೈಡ್ಸ್ ಇರುತ್ತೆ. ನೀರಲ್ಲಿ ಹೋಗಬೇಕು, ಮಾಡಬೇಕು. ಇದೇ ಬೋಟ್ ರೈಡು. ಈ ಬೋಟ್ ಮೂಲಕ ಹೋದರೆ ನಿಮಗೆ ಆಲ್ಮೋಸ್ಟ್ ಒಂದು 20 ಪೀಪಲ್ನ ಎಟ್ ಎ ಟೈಮ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದು 1 hour, ಅಂದರೆ 1 hour ಏನಿರಲ್ಲ, ಒಂದು 45 minute ಜರ್ನಿ ಇರುತ್ತೆ. 400 rupees ಪರ್ ಹೆಡ್ ಇರುತ್ತೆ ವೀಕ್ಷಕರೇ. ಸೊ ಇವರೇನು ಮಾಡ್ತಾರೆ ಅಂತಂದರೆ ನೀರಲ್ಲಿ ನಿಮಗೆ ಫಸ್ಟು ಡಾಲ್ಫಿನನ್ನು ತೋರಿಸ್ಕೊಡ್ತಾರೆ. ಡೆಫಿನೆಟ್ಲಿ ಇಲ್ಲಿ ಡಾಲ್ಫಿನನ್ನು ನೋಡ್ಬೋದು ನೀವು. ನಾನು ನಿಮಗೆ ವಿಡಿಯೋದಲ್ಲೂ ಕೂಡ ತೋರಿಸ್ಕೊಡ್ತೀನಿ. ನಾವು ಕೂಡ ಡಾಲ್ಫಿನನ್ನು ನೋಡಿದ್ವಿ ಆ್ಯಕ್ಚುಲಿ. ಆಲ್ಮೋಸ್ಟ್ 3 to 4 ಡಾಲ್ಫಿನ್ ಅಂತೂ ಆರಾಮಾಗಿ ನೋಡಿರ್ಬೋದು. ಸೊ ಡಾಲ್ಫಿನ್ ಏನು ಮಾಡುತ್ತೆ ಅಂತಂದರೆ ಮೇಲೆ ಅಲ್ಲಲ್ಲೇ ಜಂಪ್ ಮಾಡ್ತಾ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಒಂದು ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ತುಂಬ ಮಾಡಿಸಿರುವಂಥದ್ದು. ಆ್ಯಂಡ್ ಎಣ್ಣೆ ಪ್ರಿಯರಿಗಂತೂ ಅದನ್ನು ನೋಡಿ, ಡಾಲ್ಫಿನ್ ನೋಡಿದ್ರಾ, ಅದೇನೇ ಡಾಲ್ಫಿನ್ನು. ಸೊ ಒಂದು ಸತಿ ಅಲ್ಲ, ಒಂದು 2-3 ಸತಿ ಕಾಣ್ತು ನಮಗೆ ಡಾಲ್ಫಿನ್. ಸೊ ನೋಡಿ ಅಲ್ಲಿ. ಸೊ ಡಾಲ್ಫಿನ್ ಇದು ರೈಡ್ ಹೆಸರೇ ಡಾಲ್ಫಿನ್ ರೈಡ್ ಅಂತ. ಸೊ ಡಾಲ್ಫಿನ್ ಎಲ್ಲ ನಿಮ್ಗೆ ಅಲ್ಲೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಡೀಪ್ ವಾಟರು, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾವು ಒಬ್ಬರೇ ಇಲ್ಲ ಇಲ್ಲಿ. ಈ ಥರ ನಿಮಗೆ 10-20 ಬೋಟ್ಗಳು ಎಟ್ ಎ ಟೈಮ್ ಬರ್ತಾ ಇರುತ್ತೆ. ಎಲ್ಲರೂ ಕೂಡ ಡಾಲ್ಫಿನ್ ನೋಡೋದಕ್ಕೇ ಮುಗಿಬಿದ್ದಿರ್ತಾರೆ. ಎಲ್ಲಿ ಡಾಲ್ಫಿನ್ ಕಾಣ್ತು ಅಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಬಟ್ ವಿಜುವಲಿ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಬಟ್ ಬಿಸಿಲು ತುಂಬ ಬಿಸಿಲು, ಹೆವಿ ಬಿಸಿಲಿತ್ತು. ಅದೊಂದೇ ಬೇಜಾರಂತಂದರೆ. ಸೊ ಹಾಗೆ ಮುಂದೆ ನೋಡ್ತಾ ಇದ್ದಂಗೆ ಇಲ್ಲಿ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗೋವಾದ ಆರ್ಕಿಟೆಕ್ಚರ್ ಇದೆಲ್ಲ ಅದು ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಇವತ್ತು ನಾವು ನೋಡ್ತಾ ಇರೋದು ನಾರ್ತ್ ಗೋವಾ, ಓಕೆನಾ. ಸೊ ಇದು ಮಿಲೇನಿಯರ್ ಹೌಸ್ ಅಂತ ಹೇಳಿಬಿಟ್ಟು, ಸೊ ಅವರು ಇದು ಕೂಡ ಮಾಡ್ತಾರೆ, ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. ಮಿಲೇನಿಯರ್ ಅನ್ನೋ ಯಾರೋ ಒಬ್ಬ ಮಿಲೇನಿಯರ್ದು ಮನೆ ಅಂತ ಇದು. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಅವರು ಬೋಟ್ ರೈಡರ್ ಇದ್ದಾರಲ್ವ, ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಜಿಮ್ಮಿ ಅನ್ನೋರ ಮನೆ ಇದು. ಹಸಿನಾ ಮಾಂಜಾಯಿಗಿ ಅನ್ನೋ ಮೂವಿನೂ ಕೂಡ ಇಲ್ಲಿ ನೀವು ಮಾಡಿದಾರಂತೆ. ಸೊ ಅದಾದ ನಂತರ ಬರೋದು ಇದು ಸೆಂಟ್ರಲ್ ಜೈಲ್. ಹೌದು, ಇವಾಗಿಲ್ಲ, ಮುಂಚೆ ಇದು ಸೆಂಟ್ರಲ್ ಜೈಲ್ ಆಗಿತ್ತಂತೆ. ಸೊ ಇವಾಗದು ವಿಸಿಟ್ ಮಾಡುವಂಥ ಸ್ಥಳ, ಪ್ರೇಕ್ಷಣೀಯ ಸ್ಥಳವಾಗ್ಬಿಟ್ಟಿದೆ ಸೆಂಟ್ರಲ್ ಜೈಲ್ ಇದು. ಸೊ ಎಂಜಾಯ್ ಮಾಡಿ ವಿಜುವಲ್ಸು. ಸೊ ಅಲ್ಲಿನ ವಿಜುವಲ್ಸ್ ಇದು ಕಂಪ್ಲೀಟ್ ಸುತ್ತಮುತ್ತಲು. ಇದು ಅಗೋಡಾ ಪೋರ್ಟ್ಗೆ ಆ್ಯಕ್ಚುಲಿ ನಾನು ನಿಮ್ಗೆ ಕರ್ಕೊಂಡು ಕೂಡ ಹೋಗ್ತೀನಿ. ಅಗೋಡಾ ಪೋರ್ಟ್ಗೂ ಕೂಡ ಹೋಗೋಣ. ಆ್ಯಂಡ್ ಇದು ಪಕ್ಕದಲ್ಲಿ ಒಂದು ಟವರು. ಓಕೆ, ಇದು ಕಂಪ್ಲೀಟ್ ಗೋವಾ ನೋಡ್ಬೋದು.
ಸೊ ಇವೆಲ್ಲ ವಿಜುವಲ್ಸ್ ನೋಡಿ, ಬೀಗಲ್ಸ್ ತುಂಬ ಇದೆ ಇಲ್ಲಿ. ಸೊ ಇಲ್ಲೊಂದು ಮನೆ, ಇದು ರೆಸಾರ್ಟ್ ಅನ್ಸ್ಕೊತೀನಿ ಆ್ಯಕ್ಚುಲಿ ನಾನು, ಪ್ರೈವೇಟ್. ತುಂಬ ಚೆನ್ನಾಗಿದೆ, ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ಸಿಟಿ ವಿಜುವಲ್ಸ್ ಎಲ್ಲ ನೋಡ್ತಾನೆ. ಸಿಟಿಲಿ ಬರ್ರಿ ಕೆಫೆಸು ಮತ್ತು ಶಾಪಿಂಗ್, ಬಟ್ಟೆ ಶಾಪಿಂಗ್ ಮತ್ತು ಕೆಫೆಗಳಂತೂ ತುಂಬಿಕೊಂಡಿದೆ. ರೆಸ್ಟೋರೆಂಟು ಅಲ್ಲಲ್ಲಿ ಚರ್ಚ್ಗಳು ಕಾಣುತ್ತೆ, ತುಂಬ ಚೆನ್ನಾಗಿರೋ ಚರ್ಚ್ಗಳನ್ನು ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಅಗೋಡ ಪೋರ್ಟು. ಈ ಪೋರ್ಟ್ಗೆ ಬಂದಾಗ ಇಲ್ಲಿ ಜಸ್ಟ್ 25 rupees ಪರ್ ಅಡಲ್ಟ್ ಮಾತ್ರ, ಚಿಕ್ಕ ಮಕ್ಕಳಿಗೆಲ್ಲ ಯಾವುದೇ ರೀತಿ ಫೀಸ್ ಇಲ್ಲ ವೀಕ್ಷಕರೇ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪೋರ್ಟು. ದಿಲ್ ಚಾಹತಾ ಅಂತ ಮೂವಿ, ಹಿಂದಿ ಮೂವಿ ನೋಡಿದ್ದಿದ್ರೆ ಅದರಲ್ಲಿ ಒಂದು ಸೀನ್ ಇದೆ. ಅಮೀರ್ ಖಾನು ಮೇಲ್ಗಡೆ ಕೂತ್ಕೊಂಡಿರ್ತಾರೆ, ದಿಲ್ ಚಾಹತಾ ಹೈ ಅಂತ ಒಂದು ಸಾಂಗ್ ಬರುತ್ತೆ ಗೊತ್ತಾ, ಅದರಲ್ಲಿ ಗೋವಾದಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಈ ಪೋರ್ಟಲ್ಲಿ ಒಂದು ಕಡೆ ಕೂತ್ಕೊಂಡು ವಿಡಿಯೋ ಫೋಟೋ ಎಲ್ಲ ತೆಗೆಸ್ಕೊತಾರೆ ಅವರು. ಅದು ಈ ಪೋರ್ಟ್, ಈ ಅಗೋಡ ಪೋರ್ಟ್. ಕಂಪ್ಲೀಟ್ ಅಗೋಡ ಪೋರ್ಟ್ ನೋಡ್ಕೊಂಬನ್ನಿ, ನಾನು ನಿಮಗೆ ಅದ್ರ ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾಕಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನಿಲ್ಲ, ನೀವೇನು ಕಂಪ್ಲೀಟಾಗಿ ವಿಜುವಲ್ಸ್ ಎಲ್ಲ ನೋಡ್ಕೊಂಬನ್ನಿ. ಅದರ ನಂತರ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಪೋರ್ಟ್ ನೋಡೋದಕ್ಕೆ ಆಲ್ಮೋಸ್ಟ್ 1 hour ಅಂತೂ ಬೇಕಾಗೇ ಆಗುತ್ತೆ. ಕ್ಯಾಬ್ ತೊಗೊಂಡು ಹೋಗೋದನ್ನು ಮರಿಬೇಡಿ, ಹೆವಿ ಬಿಸಿಲಿದೆ ವೀಕ್ಷಕರೇ. ಹಾಗೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಗೋವಾ ವಿಜುವಲ್ಸ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಅಂದರೆ ಮನೆಗಳೆಲ್ಲ ಯಾವ ರೀತಿ ಇದೆ, ಗೋವಾದಲ್ಲಿ ಮನೆ ಯಾವ ರೀತಿ ಕಟ್ತಾರೆ, ಲಕ್ಸುರಿ ಹೋಟೆಲ್ಸ್ಗಳು ಯಾವ ರೀತಿ ಇದೆ. ಇಲ್ಲಿ ಇರೋದೇ ಬರೀ ಲಕ್ಸುರಿ ಹೋಟೆಲ್ಸ್ಗಳು, ಕೆಫೆಗಳು ಅವನೇ ಜಾಸ್ತಿ. ಆನ್ ದ ವೇ ಊಟ ಮಾಡಬೇಕಿತ್ತು, ಹಾಗೆ ಒಂದು ನಾರ್ತ್ ಇಂಡಿಯನ್ಸ್ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಇಲ್ಲಿ ಪರೋಟಾಸ್ ಇರ್ಬೋದು, ಲಸ್ಸಿ ಎಲ್ಲ ಕುಡ್ಕೊಂಡು ನಾವು ಬಂದಿರುತ್ತದು ಥಂಡರ್ ವರ್ಡ್ಗೆ. ಹೌದು ವೀಕ್ಷಕರೇ, ಇದನ್ನು ಥಂಡರ್ ವರ್ಡ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ಇದು, ಆ್ಯಕ್ಚುಲಿ ಅಮೇಝಿಂಗ್ ಫೀಲ್ ಬಂದಿರುವಂಥದ್ದು ಥಂಡರ್ ವರ್ಡು. ಸೊ ಇಲ್ಲಿ ನಿಮಗೆ ಟೆಸ್ಲಾ ಕಾಯಿಲ್, ಹೌದು ವೀಕ್ಷಕರೇ, ಟೆಸ್ಲಾ ಕಾಯಿಲಲ್ಲಿ ಕೆಲವೊಂದು ಕರೆಂಟ್ ಬರುತ್ತೆ, ಅದರ ಒಂದು ವಿಜುವಲಿಟಿ ತೋರಿಸ್ತಾರೆ. ಬನ್ನಿ ನೋಡ್ಕೊಂಬರೋಣ. प्लाज्मा बोलते हैं, इसके अंदर जो इलेक्ट्रिसिटी है वो टेस्ला कॉइल से आती है, सब साइंस से रिलेटेड चीज़ है. अब जैसे कुछ हो गया ऐसे नेगेटिव आपके साथ ये नॉर्मल चूल्हे से अभी तो कुछ कनेक्ट आगे जिसको मारने जाओगे ऐसे नेगेटिव कनेक्ट हो जाएगी. साइंस से ಅಷ್ಟೇ ಅಲ್ಲ, ಕೂದಲೆಲ್ಲ ನೋಡಿ ಈ ಥರ ಆಗುತ್ತೆ ಕಾಯಿಲನ್ನು ಮುಟ್ಕೊಂಡಿದ್ರೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಪಾರ್ಕ್ ಕೂಡ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಇದನ್ನ ಮಗಳು, ಅವಳದು ಕೂದಲು ನೋಡಿ ಹಿಂಗಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಬಟ್ ಯಾವುದೇ ರೀತಿ ಶಾಕ್ ಹೊಡೆಯಲ್ಲ, ನೀವು ನೋಡಿದ್ರೆ ಆಶ್ಚರ್ಯ ಆಗ್ತೀರಾ. ಆ್ಯಂಡ್ ಅಷ್ಟೇ ಅಲ್ಲದೆ ಒಂದು ಶೋ ಮಾಡ್ತಾರೆ ಇಲ್ಲಿ, ದಟ್ಸ್ ಅಮೇಝಿಂಗ್. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ, ಬಟ್ ಅಲ್ಲಿ ಸಾಂಗ್ಸ್ ಇರೋದ್ರಿಂದ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ, ಅದರಿಂದ ನಾನು ಅದನ್ನು ಸ್ಟಾಪ್ ಮಾಡಿ.
ಅಂತ ಇದೆ ಇಲ್ಲಿ ನೋಡಿ ಈಗ. ಸ್ನೇಹಿತರೆ, ಅದಾದ ನಂತರ ನಾವು ಬಂದಿದ್ದು ವ್ಯಾಕ್ಸ್ ಮ್ಯೂಸಿಯಮ್ಗೆ. ಇದು ವ್ಯಾಕ್ಸ್ ಮ್ಯೂಸಿಯಂ ಅಂತ. ಇಲ್ಲಿ ಗೋ ಕಾರ್ಟಿಂಗ್ ಕೂಡ ಸಿಗುತ್ತೆ, ಅಕ್ವೇರಿಯಂ ಇದೆ, 90 ಸಿನಿಮಾ ಕೂಡ ಇದೆ. ಫಸ್ಟು ನಾನು ನಿಮಗೆ ಇದು ತೋರಿಸ್ಬಿಡ್ತೀನಿ. ವ್ಯಾಕ್ಸ್ ಮ್ಯೂಸಿಯಮ್ಮು, ವಿರಾಟ್ ಕೊಹ್ಲಿ, ಮೆಸ್ಸಿ, ಆಮೇಲೆ ಸ್ಟೀವ್ ಜಾಬು, ಇನ್ನು ತುಂಬ ಜನ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ ವೀಕ್ಷಕರೇ. ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಕೆಲವೊಬ್ಬರಂತೂ 100% ಹೋಲಿಕೆ ಬರುತ್ತೆ, ಕೆಲವೊಬ್ಬರು ಹೋಲಿಕೆ ಅಷ್ಟೊಂದು ಬರಲ್ಲ. ಇವೆಲ್ಲವೂ ಕೂಡ ವ್ಯಾಕ್ಸಿಂದ ಮಾಡಿರುವಂಥದ್ದು. ಓಕೆ, ಸೊ ಇಲ್ಲೆಲ್ಲ ನೋಡ್ಕೊಂಬನ್ನಿ. ಇದಾದ ನಂತರ ಅಕ್ವೇರಿಯಂ ಇದೆ, 90 ಸಿನಿಮಾ ಇದೆ, ಅಂದರೆ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ನೋಡಿಕೊಂಡು ಬನ್ನಿ. ನಾನು ನಿಮಗೆ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಸಿಗ್ತೀನಿ. ಇದು ಆ್ಯಕ್ಚುಲಿ 90 ಸಿನಿಮಾ. ಸೊ ಕಂಪ್ಲೀಟ್ ಫೀಲ್ ಕೊಡುತ್ತೆ ನಿಮಗೆ. ನೀವು ಕೂತ್ಕೊಂಡು ಫೀಲ್ ಮಾಡ್ಕೋಬೋದು. ಒಂದು ರೋಲರ್ ಕೋಸ್ಟರ್ ಹೋಗ್ತಾ ಇರುತ್ತೆ. ಸೊ ಅದೇನಾಗುತ್ತೆ ಅಂತಂದರೆ ಅದು ಹೇಗೆ ಆಡ್ತಾ ಹೋಗುತ್ತೆ, ನಿಮ್ಮನ್ನು ಕೂಡ ಅದೇ ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ಇಲ್ಲಿ ಜೊತೆಲಿ ಇಲ್ಲೆಲ್ಲಿ ನೀರು ಬೀಳುತ್ತೆ, ಅಲ್ಲಿ ನೀರು ಸ್ಪ್ರೇ ಆಗೋದಿರ್ಬೋದು, ಗಾಳಿ ಬರೋದಿರ್ಬೋದು, ಅವೆಲ್ಲ ಫೀಲ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಕಾಂಬೋ ಇರುತ್ತೆ ನಿಮಗೆ, ಅಂದರೆ ಅಕ್ವೇರಿಯಮ್ಮು, 90 ಸಿನಿಮಾ, ವ್ಯಾಕ್ಸ್ ಮ್ಯೂಸಿಯಮ್ಮು ಇವೆಲ್ಲವೂ ಕೂಡ ಕಾಂಬೋ ಇರುತ್ತೆ, ತೊಗೊಳ್ಳೋದನ್ನು ಮರಿಬೇಡಿ. ಸೊ ಇದಾದ ನಂತರ ನೋಡಿರುವಂಥದ್ದೇ ನಾವು ಅಕ್ವೇರಿಯಮ್ಮಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುವಂಥ ದೊಡ್ಡ ದೊಡ್ಡ ಫಿಶ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ರು. ಕಂಪ್ಲೀಟ್ ಒಂದು ಟೂರ್ ಕೊಡ್ತೀನಿ, ಕಂಪ್ಲೀಟ್ ನೋಡ್ಕೊಂಡು ಬನ್ನಿ ವೀಕ್ಷಕರೇ, ಆಮೇಲೆ ಸಿಗ್ತೀನಿ.
ಸ್ನೇಹಿತರೆ, ನೆಕ್ಸ್ಟ್ ನೋಡಿರುವಂಥದ್ದು ಕಲ್ಲಂಗೋಟ್ ಬೀಚ್. ಇದು ಕಲ್ಲಂಗೋಟ್ ಬೀಚು ತುಂಬ ದೊಡ್ಡದಾಗಿದೆ, ಹ್ಯೂಜ್ ಆಗಿದೆ. ಆ್ಯಂಡ್ ಶಾಪಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಶಾಪಿಂಗ್ ಸೆಂಟರ್ಸ್ಗಳಿದೆ, ಕೆಫೆ ಇದೆ. ಆಮೇಲೆ ಇಲ್ಲಿ ಮುಂದೆ ತೋರಿಸ್ತೀನಿ ನಾನು ನಿಮಗೆ, ಓಕೆನಾ. ಎಲ್ಲ ಕಡೆಯೂ ಏನು ಮಾಡಿದ್ದಾರೆ ಅಂತಂದರೆ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಂಟೈರ್ ಬೀಚಲ್ಲಿ ಫುಲ್ಲು ಚೇರ್ಸ್ಗಳಿರ್ಬೋದು ಎಲ್ಲ ಹಾಕಿದ್ದಾರೆ. ಆದರೆ ಒಂದು ಮ್ಯಾಟ್ರ್ ಏನಂತಂದರೆ ಈ ಎಲ್ಲ ಚೇರ್ಗಳಿಗೆ ನೀವು 1 ಅವರ್ಗೆ 100 ರುಪೀಸ್. ಹೌದು ವೀಕ್ಷಕರೇ, ಇಲ್ಲಿರೋ ಯಾವುದೇ ಚೇರನ್ನು ನೀವು ಆಕ್ಯುಪೈ ಮಾಡಿಕೊಂಡ್ರೆ 1 ಅವರ್ಗೆ 100 ರುಪೀಸ್ ಕೊಡಬೇಕಾಗತ್ತೆ. ಸೊ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಈ ಬಿಸಿಲಿರೋದ್ರಿಂದ ಡೆಫಿನೆಟ್ಲಿ ಬೇಕೇ ಬೇಕಾಗತ್ತೆ. ಬಟ್ 100 ರುಪೀಸ್ ಕೊಡಬೇಕು ನೀವು. ನೋಡಿರಿ, ಇಲ್ಲಿ ಇವರೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ಒಂದು ಇದ್ರ ಮೇಲೆ ಕುತ್ಕೊಂಡು. ಅಂದರೆ 2 ಚೇರ್ಸ್ ಇರುತ್ತೆ, ಅಕ್ಕಪಕ್ಕದಲ್ಲಿ 2 ಚೇರ್ ಸಿಗುತ್ತೆ ನಿಮಗೆ. 100 ರುಪೀಸ್ ಕೊಟ್ಟರೆ ಸಾಕು. ಸೊ ಈ ರೀತಿ ಅನೇಕ ಚೇರ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಕೆಫೆಗಳಿಂದ ಡೈರೆಕ್ಟಾಗಿ ಇಲ್ಲೇ ನಿಮಗೆ ಸರ್ವಿಸ್ ಕೂಡ ಕೊಡ್ತಾ ಇರ್ತಾರೆ. ಫುಡ್ ಏನಾದರೂ ಬೇಕಂತಂದರೆ ತೊಗೋಬೋದು. ಎದುರುಗಡೆನೇ ನಮ್ಮ ಮಹಾದೇವ್ ಈಶ್ವರನ ಒಂದು ಟೆಂಪಲ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಕಲ್ಲಂಗೋಟ್ ಬೀಚ್ ಪಕ್ಕದಲ್ಲೇ ಇರುವಂತಹ ಒಂದು ಟೆಂಪಲ್ ಅಂತ ಇದನ್ನು ಹೇಳ್ಬೋದು. ಸೊ ಇದು ಆದ ನಂತರ ಹಾಗೆ ಮುಂದೆ ಹೋದ್ವಿ. ಹೋಗ್ತಾ ನಾನು ನಿಮಗೆ ಅಕ್ಕಪಕ್ಕದಲ್ಲಿ ಗೋವಾದಲ್ಲಿ ಇಲ್ಲಿ ಯಾವ ಥರ ಇರುತ್ತೆ, ಆರ್ಕಿಟೆಕ್ಚರ್ ಯಾವ ಥರ ಇದೆ, ಮನೆಗಳು ಯಾವ ಥರ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ನಾರ್ತ್ ಗೋವಾ. ಸೌತ್ ಗೋವಾ ಬಂದ್ಬಿಟ್ಟು ಸ್ವಲ್ಪ ಹಳೆಯದು ಅಂತ ಹೇಳ್ಬೋದು. ಸೊ ಹಾಗೆ ನೈಟ್ ಆಯಿತು. ಸೊ ಅವತ್ತಿನ ದಿನ ಮುಗೀತು ಅಂತ ಹೇಳ್ಬೋದು. ಸೊ ನಾವು ನಾರ್ತ್ ಗೋವಾನ ಕಂಪ್ಲೀಟಾಗಿ ಅವತ್ತಿನ ದಿನ ಮುಗಿಸ್ಕೊಂಡ್ವಿ. ಸಂಜೆ ಒಂದು ಟೆಂಪಲ್ ಭೇಟಿ ಮಾಡಬೇಕಿತ್ತು. ಅಲ್ಲೇ ನೋಡಿದ್ರಲ್ಲ ರಾಧಾಕೃಷ್ಣ ಟೆಂಪಲನ್ನು ಭೇಟಿ ಮಾಡಿ ಶನೇಶ್ವರ ಟೆಂಪಲ್ ಹೋಗಬೇಕಿತ್ತು. ಹೋಗ್ಬಿಟ್ಟು ನಾವು ಮರುದಿನ ಸ್ಟಾರ್ಟ್ ಮಾಡಿದ್ವಿ. ಇದು ಡೇ 2. ಫಸ್ಟ್ ನಾವು ನೋಡಿರೋಂಥದ್ದು ಮಹಾಲಕ್ಷ್ಮಿ ಟೆಂಪಲ್ಲು. ವೀಕ್ಷಕರೇ, ಇವಾಗ ನಾವು ನೋಡ್ತಾ ಇರೋಂಥದ್ದು ಸೌತ್ ಗೋವಾ, ಅಂದರೆ ಓಲ್ಡ್ ಗೋವಾ ಅಂತ ಕರೀತಾರಲ್ಲ. ಓಲ್ಡ್ ಗೋವಾದಲ್ಲಿ ಫಸ್ಟ್ ಬಂದಿದ್ದು ಮಹಾಲಕ್ಷ್ಮಿ ಟೆಂಪಲ್ಲು. ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ಹ್ಯೂಜ್ ಆಗಿದೆ. ಒಂದು ಟೆಂಪಲ್ ಅಂತ ಬಂದಾಗ ಇಲ್ಲಿ ಒಂದು ದೇವರು ಇರಲ್ಲ, ತುಂಬ 4-5 ದೇವರುಗಳಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಟೆಂಪಲ್ಗಳಲ್ಲಿ ಎಲ್ಲ ಟೆಂಪಲ್ಗಳಲ್ಲೂ ಅದೇ ರೀತಿಯೇ ಇರುತ್ತೆ. ಸೊ ಮಹಾಲಕ್ಷ್ಮಿ ಟೆಂಪಲ್ ತುಂಬ ಚೆನ್ನಾಗಿತ್ತು. ರಾಧಾಕೃಷ್ಣ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಇದು ಫ್ರಂಟ್, ಇದು ಎಂಟ್ರೆನ್ಸ್. ಓಕೆ, ಸೊ ಇದಿಷ್ಟು ಓಲ್ಡ್ ಗೋವಾ. ಸೊ ಇಲ್ಲಿ ಆರ್ಕಿಟೆಕ್ಚರ್ ಕೂಡ ನೀವು ನೋಡ್ಬೋದು, ಎಲ್ಲ ಹಳೆಯದು. ಇದು ವೈಟ್ ಚರ್ಚ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಂದ ಬಂದಿರೋಂಥ ನಾವು ಓಲ್ಡ್ ಗೋವಾ ಚರ್ಚ್ಗೆ ವೀಕ್ಷಕರೇ. ಹೌದು, ಇದು ಓಲ್ಡ್ ಗೋವಾ ಚರ್ಚು. ಆ್ಯಂಡ್ ಇದರಲ್ಲಿ ಸೆಂಟ್ ಝೇವಿಯರ್ ಅನ್ನೋರ್ದು ಬಾಡಿ ಕೂಡ ಇದೆ. ಓಕೆ, ಸೊ ಒಳಗಡೆ ಎಲ್ಲ ಇದಿಲ್ಲ, ಶೂಟಿಂಗ್ ಅಲವಿಲ್ಲ. ಆದರೂ ಕೂಡ ನಾನು ಒಂದು ಸ್ವಲ್ಪ ವಿಡಿಯೋಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಇದು ಇನ್ಸೈಡು. ಆಮೇಲೆ ನಾನು ಹೇಳಿದೆ ಕೂಡ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವ್ರದ್ದು ಬಾಡಿ ಅಲ್ಲಿ ಮೇಲ್ಗಡೆ ಇದೆ. 1552 ಅಲ್ಲಿ ಡೆತ್ ಆಗಿರೋದು ಅವ್ರದ್ದು. ಅದ್ರ ನಂತರ ಇಲ್ಲಿ ಬಾಡಿ ಇಟ್ಟಿದ್ದಾರೆ. ಬಟ್ ಅದು ಅಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಇಲ್ಲಿ. ಇದು ಒಳಗಡೆ, ಚರ್ಚ್ ಒಳಗಡೆ ಬೇರೆ ಬೇರೆ ರೀತಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ವಿಜುವಲ್ಸ್ ಇದೆ, ಓಲ್ಡ್ ಪೇಂಟಿಂಗ್ಗಳಿದೆ. ಎಲ್ಲ ಪೇಂಟಿಂಗನ್ನು ಕೂಡ ಇಲ್ಲಿ ಮರದ ಮೇಲೆ ಕೆತ್ತನೆ ಮಾಡಲಾಗಿದೆ ವೀಕ್ಷಕರೇ. ಕೆತ್ತನೆ ಅಲ್ಲ, ಪೇಂಟ್ ಮಾಡಲಾಗಿದೆ ಮರದ ಮೇಲೆ. ಹಳೆಯ ವುಡ್ ಇರುತ್ತೆ ಗೊತ್ತಾ, ಸೊ ವುಡ್ ಮೇಲೆ ಮಾಡಿರೋದು ಎಲ್ಲ ತುಂಬ ಓಲ್ಡ್ ಆಗಿದೆ. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದರೆ ತುಂಬ ಇದಾಗುತ್ತೆ, ಆಶ್ಚರ್ಯ ಅನಿಸುತ್ತೆ. ಎಷ್ಟು ಹಳೆಯದು ಪ್ರಿಸರ್ವ್ ಮಾಡಿದಾರಲ್ಲ, ಅದು ತುಂಬ ಇಂಪಾರ್ಟೆಂಟು. ನೋಡಿ, ಇದೆ ಹಳೆ ಪೇಂಟಿಂಗ್ಸ್ಗಳು. ಸ್ವಲ್ಪ ಚರ್ಚಿನ ಅಕ್ಕಪಕ್ಕದಲ್ಲೂ ಕೂಡ ತೋರಿಸ್ಬಿಡ್ತೀನಿ. ಎಲ್ಲವೂ ಕೂಡ ಇಲ್ಲಿ ಲ್ಯಾಟ್ರೈಟ್ ಸ್ಟೋನಿಂದ ಕಟ್ಟಿರುವಂಥದ್ದು. ಗೋವಾದಲ್ಲಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಬಂದು ಲ್ಯಾಟ್ರೈಟ್ ಸ್ಟೋನೇ. ಈವನ್ ಕೆಳಗಡೆ ಫ್ಲೋರಿಂಗು ಕೂಡ ಅವರು ಆ್ಯಕ್ಚುಲಿ ಲ್ಯಾಟ್ರೈಟ್ ಸ್ಟೋನನ್ನು ಯೂಸ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನೋಡಿ, ಫ್ಲೋರಿಂಗಲ್ಲೂ ಲ್ಯಾಟ್ರೈಟ್ ಸ್ಟೋನ್ ಹಾಕಿದ್ದಾರೆ. ನಾನೊಂದು ಪೋರ್ಟ್ ತೋರಿಸ್ದೆ ಗೊತ್ತಾ, ಪೋರ್ಟಲ್ಲೂ ಅಷ್ಟೇ ಎಲ್ಲ ನಡೆದು ಎಲ್ಲ ನೈಸ್ ಆಗಿಬಿಟ್ಟಿದೆ. ಇದು ಮ್ಯೂಸಿಯಮ್ಮು, ಓಲ್ಡ್ ಗೋವಾ ಚರ್ಚ್ ಇದೆ ಗೊತ್ತಾ, ಅದರ ಪಕ್ಕದಲ್ಲಿರೋಂಥ ಮ್ಯೂಸಿಯಮ್ಮು. 10 ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಷ್ಟೇ. ಬಟ್ ಆದರೆ ಮ್ಯೂಸಿಯಮ್ ಒಳಗಡೆ ಶೂಟಿಂಗ್ ಅಲವಿಲ್ಲ. ಬಟ್ ಆದರೂ ಕೂಡ ನಾನು ಟ್ರೈ ಮಾಡಿ ಶೂಟ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇದೊಂದು ರಿನೋವೇಷನ್ ನಡೀತಾ ಇದೆ. ಅದರ ಪಕ್ಕದಲ್ಲೇ ಇರುವಂತಹ ಚರ್ಚ್ ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ, ಹ್ಯೂಜ್ ಆಗಿದೆ. ಇದು ಒಳಗಡೆ ಮ್ಯೂಸಿಯಮ್ ಇದೆಲ್ಲ, ಮ್ಯೂಸಿಯಮ್ ಒಳಗಡೆ ಇರುವಂಥದ್ದು. ತುಂಬ ಪುರಾತನ ಕಾಲದ ಐಟಮ್ಸ್ಗಳು, ಪೇಂಟಿಂಗ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಇದೆ ಇಲ್ಲಿ. ಆಮೇಲೆ ನೆಕ್ಸ್ಟ್ ಬಂದಿದ್ದು ಬಾಲಾಜಿ ಟೆಂಪಲ್. ಎಸ್, ಇದು ಬಾಲಾಜಿ ಟೆಂಪಲ್ಲು. ನಾನು ಹೇಳಿದ್ನಲ್ಲ, ಟೆಂಪಲಲ್ಲಿ ಒಂದು ದೇವರು ಇರೋದಿಲ್ಲ, ಇಲ್ಲಿ ಮಲ್ಟಿಪಲ್ ದೇವರುಗಳ ಆಪ್ಷನ್ ಇದೆ ಅಂತ ಹೇಳ್ಬೋದು. ಸೊ ಬಾಲಾಜಿ ಟೆಂಪಲನ್ನೆಲ್ಲ ನೋಡ್ಕೊಂಡ್ವಿ. ಸೊ ಇದಾದ ನಂತರ ನಾವು ಬಂದಿರುವಂಥದ್ದು ನೆಕ್ಸ್ಟ್ ಎಲ್ಲಿ ಹೋದ್ವಿ, ಮಂಗೇಶ್ ಟೆಂಪಲ್. ಲತಾ ಮಂಗೇಶ್ಕರ್ ಗೊತ್ತು ತಾನೆ, ಸೊ ಅವ್ರ ಮನೆ ದೇವರಾಗಿರುವಂತಹ ಮಂಗೇಶ್ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಕಾಜು ತುಂಬಾ ಫೇಮಸ್ಸು. ತುಂಬಾ ನಿಮಗೆ ಕ್ಯಾಶ್ಯೂ ಸಿಗುತ್ತೆ. ಕಾಜು ಕ್ಯಾಶ್ಯೂ ಅಂತ ಹೇಳ್ತಾರಲ್ವ, ತುಂಬ ಹೋಲ್ಸೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಮಂಗೇಶ್ ಟೆಂಪಲ್. ಇಲ್ಲೂ ಕೂಡ ಒಳಗಡೆ ಶೂಟಿಂಗ್ ಅಲವಿಲ್ಲ. ಬಟ್ ಆದರೂ ಕೂಡ ನಾನು ಹೊರಗಡೆಯಿಂದನೇ ಒಂದು ವಿಜುವಲ್ಸ್ ತೋರಿಸ್ತೀನಿ ನಿಮಗೆ, ದೇವರ ದರ್ಶನ ಮಾಡಿಸ್ತೀನಿ. ನಾನು ನಿಮಗೆ ತೋರಿಸ್ತೀನಿ ರೀ. ಝೂಮ್ ಮಾಡಬೇಕಿಲ್ಲಿ, ಹೊರಗಡೆಯಿಂದನೇ ಝೂಮ್ ಮಾಡಿ ನೋಡ್ಬೇಕು ನೀವು. ಓಕೆ, ಸೊ ಮಂಗೇಶ್ವರ್ ಇಲ್ಲಿ ನೋಡ್ತಾ ಇರ್ಬೋದು.
ಸೊ ತುಂಬ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ವೀಕ್ಷಕರೇ. ದೇವಸ್ಥಾನಗಳೆಲ್ಲ ನೋಡೋದಕ್ಕಂತೂ ಅಮೇಝಿಂಗ್ ಆಗಿದೆ. ಒಂದು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀರ ಅಂತಂದರೆ ಮಸ್ಟ್ ವಿಸಿಟ್ ನೀವು. ಇಲ್ಲೆಲ್ಲ ನಾನು ಇವತ್ತೇನು ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ನೀವು ವಿಸಿಟ್ ಮಾಡಿದ್ರೆ 2 ದಿನದಲ್ಲಿ ಗೋವಾ ನೋಡ್ತೀರಾ. ಸಹಕಾರಿ ಸ್ಪೈಸ್ ಫಾರ್ಮ್, ಅದಾದ ನಂತರ ನೆಕ್ಸ್ಟ್ ಬಂದಿದೆ ಸಹಕಾರಿ ಸ್ಪೈಸ್ ಫಾರ್ಮ್. ಇದು 130 ಎಕರೆಯಲ್ಲಿ ಆಗಿರುವಂತಹ ಸ್ಪೈಸ್ ಫಾರ್ಮು. ಓಕೆ, ಸೊ ಇಲ್ಲಿ ನಿಮಗೆ ಪರ್ ಹೆಡ್ ಎಂಟ್ರಿ 400 ರುಪೀಸ್, 400 500 ರುಪೀಸ್ ಎಂಟ್ರಿ ತೊಗೊತಾರೆ. ಊಟ ಇರುತ್ತೆ, ವೆಲ್ಕಮ್ ಡ್ರಿಂಕ್ ಇರುತ್ತೆ, ಆ್ಯಂಡ್ ಒಂದು ಟೂರ್ ಗೈಡ್ ಕೂಡ ಕೊಡ್ತಾರೆ. ಅವ್ರು ನಿಮಗೆ ಕಂಪ್ಲೀಟಾಗಿ ಸ್ಪೈಸಲ್ಲಿ ಏನೇನಿರುತ್ತೆ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಇದು ಲೆಮನ್ ಗ್ರಾಸ್ದು ಕೊಡ್ತಾರೆ. ಬರ್ತಾ ಇರಬೇಕಾದ್ರೆ ನಿಮ್ಮ ತಲೆ ಮೇಲೆ ಹೂ ಕೂಡ ಹಾಕ್ತಾರೆ ಅಂತ ಹೇಳ್ಬೋದು. ವೆಲ್ಕಮ್ ಕೂಡ ಮಾಡ್ತಾರೆ. ಫುಡ್ ಇರುತ್ತೆ, ವೆಜ್ಜು ನಾನ್ ವೆಜ್ ಫುಡ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಜನ ಬರ್ತಾರೆ ಮಾತ್ರ. ಇಲ್ಲಿ ಫಾರಿನರ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಊಟ ಇತ್ತು, ಚೆನ್ನಾಗಿತ್ತು ಊಟ ಆ್ಯಕ್ಚುಲಿ. ಆ್ಯಂಡ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಗಳು. ಇವಾಗ ಬನ್ನಿ, ಒಬ್ಬರು ಲೇಡಿ ಬಂದಿದ್ದರು, ನಮಗೆ ಕಂಪ್ಲೀಟ್ ಟೂರ್ ಕೊಡ್ತೀನಿ, ಗೈಡ್ ಕೊಡ್ತೀನಿ ಅಂತ ಕರ್ಕೊಂಡೋಗಿದ್ದಾರೆ. ये स्पाइस प्लांटेशन है, 130 एकड़ में फैला हुआ है. ये सभी मिक्स प्लांटेशन है स्पाइसेस के. तो ये डेमोरी आपको मैं उतना दिखाऊंगी. ये जो फार्म है ना, ये प्राइवेट फार्म है. इस फार्म के जो ओनर है उनका नाम माधव सहकारी है. सहकारी उनका सरनेम है जो उन्होंने फार्म को दिया है, सहकारी स्पाइस फार्म करके. तो यहाँ पे देखिए ये वाला पेड़, इसमें आपको बेरीज दिखेगी ब्लैक कलर की जो लगी हुई है बेरीज. ये कॉफ़ी है. कॉफ़ी 2 तरह की होती है, अराबिका, रोबुस्टा. ये कॉफ़ी अराबिका है, ये रेडी हो चुकी है. इसे निकालते हैं, धूप में सुखाते हैं, रोस्ट करके पाउडर बनाते हैं. यहाँ पे देखिए ये वाला जो पेड़ है, ये दालचीनी, सिनेमन ट्री. ये दालचीनी का पेड़ है. इसका जो बार्क होता है वही दालचीनी होती है. जब ये 15 साल का हो जाता है तो इसे इतना हाफ कट करते, इसका बार्क निकालते हैं, धूप में सुखाते हैं. हाँ, ये कोको, करेक्ट. ये कोको का पेड़ है, चॉकलेट ट्री. तो देखिए इसमें जो पपाया जैसे आपको फ्रूट्स दिख रहे हैं, ये कोको. इसके अंदर ना बीन्स होती है, कड़वी बीन्स होती है, उससे ना सुखाते हैं धूप में. आपको यहाँ पे रूट्स दिखेंगे, रूट्स वहाँ पे देखिए, वहाँ पे लगी हुई है. हाँ. ये हल्दी, टर्मरिक. ये हल्दी टर्मरिक है. लीफ देखिए हल्दी की, ये ऊपर के लिए ड्राई हो जाए. यहाँ पे आ जाइए. ये ब्लैक पेपर, काली मिर्च. हाँ, इसमें देखिए 4 कलर होते हैं, ग्रीन, रेड, ब्लैक एंड व्हाइट. पहले ये ग्रीन होते थे, वहाँ पे गए. देखिए ये कोकम का पेड़ है. कोकम साउथ साइड में यूज करते हैं, दाल में यूज करते हैं. कोकम करी, सोल करी, कोकम शरबत बनाते. ये फ्रूट, ये काजू का फल है. इसका जो नट होता है आप डायरेक्टली खा नहीं सकते. इसका जो शेल होता है हार्ड होता है और इसके अंदर एसिड होती है तो मुंह बंद हो जाते. इसे रोस्ट करके खाते जो केशो नट मिलते हैं. और ये जो फ्रूट है इससे काजू फेनी बनाते हैं, गोवा का देसी दारू अल्कोहल. तो काजू फेनी बनाते हैं. ये जो फ्रूट है देखिए फल, इसको मशीन में डालते हैं, क्रश करके जूस निकालते हैं. जूस निकालने के बाद देखिए वहाँ पे यहाँ पे क्रश करके रखा गया है. तो जूस निकालते हैं, वहाँ पे देखिए बैरल है, उसके अंदर फर्मेंटेशन के लिए रखते हैं. 4 या 5 दिन तक सड़ने के लिए रखते हैं जूस. सड़ने के बाद देखिए यहाँ पे भट्टी है, भट्टी इसमें डिस्टिल करते हैं. जो पहला डिस्टिलरी मिलता है इसे हुराक कहते हैं, जिसमें 10 to 12% अल्कोहल होती है, दारू होती है. और उसी को सेकेंड टाइम डिस्टिल करते हैं. हाफ फर्मेंटेशन जूस और हाफ हुराक दोनों मिक्स करके सेकेंड टाइम डिस्टिल करते हैं. तो हमें काजू फेनी मिलती है जिसमें 40 से 42% अल्कोहल होते हैं, उसकी मात्रा बढ़ जाती है. अगर आपने ज़्यादा पी ली तो आपको नशा चढ़ेगी. अगर आपने थोड़ी सी ली एज अ मेडिसिन 5 ml कोल्ड कफ एपेटाइजर के लिए अच्छा रहता है, के लिए यूज करते हैं. इसका नाम बर्ड ऑफ पैराडाइज है. सुपारी के पाम पे जो क्रीपर गई है, जिगजैग में क्रीपर, ये जो बेल गई है ना, ये वेनिला, दुनिया का दूसरा महंगा मसाला वेनिला. आपको पता है पहला वाला कौन सा है? हाँ, वो दुनिया का पहला महंगा मसाला जो जम्मू कश्मीर में होता है. सेकंड नंबर पे ये है जो वेनिला यहाँ पे होता है. हो गया. ಸೊ ವೀಕ್ಷಕರೇ, ಸ್ಪೈಸ್ ಫಾರ್ಮ್ದು ಟೂರೆಲ್ಲ ಆಯಿತು.
ಕೂಲ್ ಆಗೋದಕ್ಕೆ ಇದು ಕೂಡ ಹಾಕಿದ್ರು. ನೆಕ್ಸ್ಟ್ ಬಂದಿದ್ದು ಡೊನಾಪೊಲಾ ಬೀಚ್. ಹೌದು ವೀಕ್ಷಕರೇ, ಡೊನಾಪೊಲಾ ಅಂತ ಒಂದು ಬೀಚ್ ಇದೆ. ಅಲ್ಲಿ ಆರ್ಕಿಟೆಕ್ಚರ್ ನೋಡಿ ತುಂಬ ಚೆನ್ನಾಗಿರೋ ಮನೆಗಳಿದೆ, ಇಲ್ಲಿ ಹೋಮ್ ಸ್ಟೇಸ್ ಇದೆ. ಹಾಗೆ ಒಂದು ಬೆಲ್ಲ ಟೀ ಕೂಡ ಕುಡಿದೆ ನಾನು, ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ನೀವು, ತುಂಬ ಚೆನ್ನಾಗಿತ್ತು. ಮನೆಗಳು ಡಿಫ್ರೆಂಟ್ ಆಗಿರುವಂಥ ಆರ್ಕಿಟೆಕ್ಚರ್ ಇದೆ ಇಲ್ಲಿ. ನನಗೆ ಇಷ್ಟ ಆಯ್ತು ಇಲ್ಲಿ ಮನೆಗಳು, ತುಂಬ ಚೆನ್ನಾಗಿದೆ. ದೊಡ್ಡದಾಗಿರುವಂಥ ಫುಟ್ಪಾತ್ ಇದೆ, ಒಳಗಡೆ ನೋಡಿ ಎಷ್ಟು ಜಾಗ ಇದೆ ಅಂತ ಹೇಳ್ಬಿಟ್ಟು ಮನೆ ಎದುರುಗಡೆ ತುಂಬ ಚೆನ್ನಾಗಿದೆ. ಡೊನಾಪೊಲಾ ಅಂತ ಕರೀತಾರೆ ಇದನ್ನು. ಇದೊಂದು ವ್ಯೂ ಪಾಯಿಂಟ್. ಯಾವ ವ್ಯೂ ಪಾಯಿಂಟ್ ಗೊತ್ತಾ? ಸಿಂಗಮ್ ಮೂವಿಯಲ್ಲಿ ಬರುವಂಥ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಸಿಂಗಮ್ ಮೂವಿಯಲ್ಲೇ ಶೂಟ್ ಆಗಿರುವಂಥದ್ದು. ಸೊ ಒಂದೊಂದು ಮೂವಿ ಒಂದೊಂದು ಕಡೆ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಕೋಕೋ ಬೀಚಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಕೋಕೋಲ ಅಗೋಡಾ ಪೋರ್ಟ್ ಹತ್ರ ದಿಲ್ ಚಾಹತಾ ಹೈ. ಇದು ನೋಡಿದ್ರೆ ಸಿಂಗಮ್ ಮೂವಿ ಶೂಟ್ ಆಗಿರುವಂತಹ ಜಾಗ. ಇದೇ ಡೊನಾಪೊಲಾ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದು. ಮಿಸ್ ಮಾಡದೆ ಬನ್ನಿ ಇಲ್ಲಿ, ಯಾಕಂತಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಬಿಸಿಲಿರಲಿ ಗಾಳಿ ಸಕ್ಕತ್ತಾಗಿರುತ್ತೆ. ಸೊ ಒಂಥರ ವಿಜುವಲಿ ತುಂಬ ಚೆನ್ನಾಗಿರುವಂತಹ ಏರಿಯಾ ಇದು. ನೋಡ್ಕೊಂಬನ್ನಿ, ಸುತ್ತಮುತ್ತಲು ನೋಡ್ಕೊಂಬನ್ನಿ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಕೂಡಲೇ ಸೊ ಇದನ್ನೆಲ್ಲ ನೋಡೋ ತನಕನೇ ಸಂಜೆ ಆಗೋಯ್ತು. ಸಂಜೆ ನಮ್ಮದು ಅರೇಂಜ್ಮೆಂಟ್ ಇದ್ದಿದ್ದು ಡಿನ್ನರ್ ಕ್ರೂಸ್. RCB ಮ್ಯಾಚ್ ಬೇರೆ ಇತ್ತು. RCB ಮ್ಯಾಚ್ ನೋಡ್ಕೊತ ಡಿನ್ನರ್ ಕ್ರೂಸ್ಗೆ ಹೊರಟ್ವಿ ನಾವು. ಸನ್ಸೆಟ್ ಕ್ರೂಸ್ ಅಂತ ಬರುತ್ತೆ. ನೀವು ಸನ್ಸೆಟ್ ಕ್ರೂಸ್ಗೆ ಹೋದರೆ ಡಿನ್ನರ್ ಕ್ರೂಸ್ಗೆ ಲೇಟ್ ಆಗ್ತೀರಾ, ಅಥವಾ ಡಿನ್ನರ್ ಕ್ರೂಸ್ಗೆ ಹೋದರೆ ಸನ್ಸೆಟ್ ಕ್ರೂಸ್ ಮಾಡೋಕ್ಕಾಗಲ್ಲ, ಯಾದರೂ ಒಂದು ಮಾಡ್ಬೋದು. ನಮ್ಮ ಇದರ ಹೆಸರು ನಿರ್ವಾಣ ಅಂತ. ಇಲ್ಲಿ ಒಬ್ಬರಿಗೆ 2000 ರೂಪೀಸ್ ಆಗುತ್ತೆ ವೀಕ್ಷಕರೇ, 2000 ರೂಪಾಯಿ ಒಬ್ಬರಿಗೆ. ಏನೇನಿರುತ್ತೆ ನೋಡಿ, ಒಳಗಡೆ ಕೆಳಗಡೆ ಕೂತ್ಕೊಂಡ್ರೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಮ್ಯೂಸಿಕ್ಸ್ ಇರ್ಬೋದು, ಡ್ಯಾನ್ಸ್ ಪ್ರೋಗ್ರಾಮ್. ಮೇಲ್ಗಡೆ ಕೂತ್ಕೊಂಡ್ರೆ ಹೊರಗಡೆ ವ್ಯೂ ನೋಡ್ಬೋದು. ಊಟದ ವ್ಯವಸ್ಥೆ ಇರುತ್ತೆ, ಸ್ಟಾರ್ಟರ್ ಇರುತ್ತೆ, ಅನ್ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ. ನಿಮಗೆ ಎಲ್ಲ ರೀತಿ ಡ್ರಿಂಕ್ಸು ಸಿಗುತ್ತೆ ಇಲ್ಲಿ. ಬಟ್ ಇಲ್ಲಿ ನಿಜವಾಗ್ಲೂ ಅಷ್ಟೇ, ಇಲ್ಲಿ ಗೋವಾ ಅನ್ನೋದು ಈ ಡ್ರಿಂಕ್ಸ್ ಮಾಡೋರಿಗೆ ಒಳ್ಳೆ ಹೇಳಿ ಮಾಡಿಸಿರುವಂಥದ್ದು ವೀಕ್ಷಕರೇ. ಎಲ್ಲ ಫ್ಯಾಮಿಲಿ ಜೊತೆ ಬಂದುಬಿಟ್ಟು ಒಳ್ಳೆ ಡ್ರಿಂಕ್ ಮಾಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಕಪಲ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಲೇಡೀಸ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ಬರ್ಬೋದು. ಆ್ಯಂಡ್ ಈ ಡಿನ್ನರ್ ಕ್ರೂಸ್ ಇದೆಯಲ್ಲ, ಬಟ್ ಸ್ವಲ್ಪ ಓವರ್ ಕ್ರೌಡೆಡ್. ನನ್ನ ಪ್ರಕಾರ ಇದು ಓವರ್ ಕ್ರೌಡ್ ಆಯಿತು ಅಂತ ಹೇಳ್ಬೋದು. ಅಂದರೆ ಕೆಪಾಸಿಟಿಗಿಂತ ಮೀರಿ ಜನರನ್ನು ಇಲ್ಲಿ ತುಂಬಿಸಿದ್ದಾರೆ. ಫುಡ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಓವರ್ ಚಾರ್ಜ್ ಮಾಡಿದ್ದಾರೆ. ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಹಾಕ್ಬಿಟ್ಟು ನೀವು ಡೈರೆಕ್ಟಾಗಿ ಕ್ಯಾಸಿನೋಸ್ಗಳಿದೆ ಗೊತ್ತಾ, ಡೈರೆಕ್ಟಾಗಿ ಕ್ಯಾಸಿನೋಸ್ಗೆ ಹೋಗ್ಬಿಟ್ರೆ ನೀವೇನೆಲ್ಲ ಆಡಬೇಕು ಅಂತೇನಿಲ್ಲ. ಬಿಗ್ ಡ್ಯಾಡಿ ಇರ್ಬೋದು, ಬೇರೆ ಆಪ್ಷನ್ಸ್ ಇದೆ. ಅಲ್ಲೋದ್ರೆ ನಿಮಗೆ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ಒಂದು ಲೆಜರ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಈ ರೀತಿ ಡಿನ್ನರ್ ಕ್ರೂಸ್ ಏನು 2000 ರೂಪಾಯಿ ಡಿನ್ನರ್ ಕ್ರೂಸ್ಗೆ ಬರ್ತೀರಾ, ಓವರ್ ಕ್ರೌಡ್ ಇರುತ್ತೆ. ಓಕೆ ಫುಡ್ ಇರುತ್ತೆ, ಒಂದು ಒಳ್ಳೆ ಟೈಮ್ ಪಾಸಿಂದು ಪ್ರೋಗ್ರಾಮ್ಸ್ಗಳು ಕೂಡ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇದು ಎಲ್ರಿಗೂ ಅಲ್ಲ. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ನೀವು ಕೆಳಗಡೆ ಎಲ್ಲ ಮೇಲೆ ತೊಗೊಂಡು ಬರೋಕ್ಕಾಗಲ್ಲ. ಕಪಲ್ಗಳಿದ್ರೆ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಎಸ್ಪೆಷಲಿ ನೀವು ಡ್ರಿಂಕ್ಸ್ ಮಾಡೋರಾದರೆ, ಹೌದು ವೀಕ್ಷಕರೇ, ಡ್ರಿಂಕ್ ಇದ್ದರೆ ಡೆಫಿನೆಟ್ಲಿ ನೀವು ಎಲ್ಲಿ ಬೇಕಾದರೂ ಕೂಡ ಎಂಜಾಯ್ ಮಾಡ್ತೀರಾ. ಇಲ್ಲ ನಮಗೆ ಸ್ವಲ್ಪ ಸ್ಪೇಸಸ್ ಆಗಿರಬೇಕು, ಲಿಮಿಟೆಡ್ ಜನ ಇರಬೇಕು, ತುಂಬ ಪಾಶ್ ಆಗಿರಬೇಕು ಅಂತಂದರೆ ಎದುರುಗಡೆ ಎಲ್ಲ ಕಾಣ್ತಾ ಇದೆ ಅಲ್ವಾ, ಕ್ಯಾಸಿನೋಸ್ಗಳಿದೆ. ಡೈರೆಕ್ಟಾಗಿ ಕ್ಯಾಸಿನೋಗೆ ಹೋಗಿ ಅಲ್ಲಿ ಬಿಟ್ಟು ನೀವು ಕ್ಯಾಸಿನೋ ಆಡಲೇಬೇಕು ಅಂತೇನಿಲ್ಲ, ಆರಾಮಾಗಿ ಅಲ್ಲಿ ಟೈಮ್ ಪಾಸ್ ಲೆಸರ್ ಕೂಡ ಮಾಡ್ಬೋದು. ಪರ್ ಹೆಡ್ ಅಲ್ಲೆಲ್ಲ ಏನಿರುತ್ತೆ ಅಂದರೆ 5000 15,000 ರೂಪೀಸ್ವರೆಗೆ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ವೀಕ್ಷಕರೇ. ಬಟ್ ಕಾಸಿಗೆ ತಕ್ಕ ಕಜ್ಜಾಯನ್ನ ಹಾಗೆ ಅದರ ಇದೇ ಬೇರೆ ಅಂತ ಹೇಳ್ಬೋದು, ಆ ಫೀಲೇ ಬೇರೆ. ಸೊ ಡಿನ್ನರ್ ಕ್ರೂಸ್ ವರ್ತಿದೆಯಾ ಅಂತ ಕೇಳೋರಿಗೆ ನನ್ನ ಪ್ರಕಾರ ಅಂಥ ವರ್ತೇನಿಲ್ಲ. 2000 ಕೊಟ್ಟು ಹೋಗುವಂಥದ್ದಂಥ ವರ್ತಿಲ್ಲ. ಅದರ ಬದಲು 600 ರೂಪಾಯಿ ಕೊಟ್ಬಿಟ್ಟು ನೀವು 600 ರೂಪೀಸ್ಗೆ ಸನ್ಸೆಟ್ ಕ್ರೂಸ್ ಅಂತ ಬರುತ್ತೆ. ಡೊನಾಪೊಲಾ ಮುಗಿಸ್ಕೊಂಡು ಡೈರೆಕ್ಟಾಗಿ ಸನ್ಸೆಟ್ ಕ್ರೂಸ್ಗೆ ಹೋದರೆ ದಟ್ಸ್ ವರ್ತ್ ಅಂತ ಹೇಳ್ತೀನಿ ವೀಕ್ಷಕರೇ.
ಅಪಾರ್ಟ್ ಫ್ರಮ್ ದಟ್ ಒಂದು ಎಕ್ಸ್ಪೀರಿಯನ್ಸ್ ಇದು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ. ಹಾಗೆ ಬರಬೇಕಾದ್ರೆ ನಾವು ಅಲ್ಲಿಂದ ಕೇರಳ ಹೋಗ್ತಾ ಇದ್ವಿ. ಆನ್ ದ ವೇ ಕೋನ ಅಂತ ಬರುತ್ತೆ ಊರು, ಅಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ವಿಸಿಟ್ ಮಾಡೋದನ್ನು ಮರಿಬೇಡಿ. ಇದು ಮಲ್ಲಿಕಾರ್ಜುನ ಟೆಂಪಲ್ ವೀಕ್ಷಕರೇ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಇದು ದೇವ್ರು ತೋರಿಸ್ಬಿಡ್ತೀನಿ ನಾನು ನಿಮ್ಗೆ ಫಸ್ಟು. ದೇವ್ರು ಝೂಮ್ ಮಾಡಿ, ಯಾಕಂದ್ರೆ ಒಳಗಡೆ ಎಲ್ಲ ಶೂಟಿಂಗ್ ಅಲಾವಿಲ್ಲ ರೀ, ಬಟ್ ಒಳಗಡೆ ತುಂಬ ಚೆನ್ನಾಗಿದೆ ವ್ಯೂ. ಬಟ್ ಇಲ್ಲಿ ಒಂದು ದೇವರಂತ ಇಲ್ಲ, ತುಂಬ ದೇವರು ಇದ್ದಾರೆ. ಪಾರ್ವತಿ ಟೆಂಪಲ್ ಬೇರೆ, ಬೇರೆ ಬೇರೆ ಟೆಂಪಲ್ಸ್ಗಳಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಅದನ್ನೊಂದು ಮಲ್ಲಿಕಾರ್ಜುನ ಟೆಂಪಲನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇಲ್ಲಿಂದ ನಾವು ಹೊರಟಿರುವಂಥದ್ದು ಕೇರಳಗೆ. ಮೇಲ್ಗಡೆ ನೋಡಿ, ಇದು ಪಾರ್ವತಿ ಟೆಂಪಲ್, ಇದು ಕೇರಳ ಗುರುವಾಯೂರು. ಹೌದು ವೀಕ್ಷಕರೇ, ಇಲ್ಲಿಂದ ನಾವು ಹೊರಟಿರುವಂಥದ್ದು ಕೇರಳದ್ದು ಗುರುವಾಯೂರು. ಇದು ಕೂಡ ಒಂದು ನಮ್ಮ ಕಾಶಿ ರಿಲೇಟೆಡ್ ದೇವಸ್ಥಾನ. ಗುರುವಾಯೂರ್ದು ಒಂದು ಜಲ ಕೊಟ್ಬಿಡ್ತೀನಿ ನಾನು ನಿಮಗೆ. ಇದು ಗುರುವಾಯೂರು. ಹೌದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಾಪಸ್ ಬರಬೇಕಾದ್ರೆ ಬಂಡೀಪುರ ಅಭಯಾರಣ್ಯದಲ್ಲಿ ನಾವು ಆನೆ